ಹಲೋ ಪ್ರೈಸ್ ಲಾರ್ಡ್, ಯು ಆರ್ ಗ್ಲೋರಿಫೈಡ್. ನೀವು ಮಹಿಮೆಯನ್ನು ಹೊಂದಿದ್ದೀರಿ ಹೇಗೆ ಅಂತ ಒಂದು ವಾಕ್ಯ ನೋಡ್ಕೊಂಬರೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 29-30ರಲ್ಲಿ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದರು, ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರ ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅಂತಂದರೆ ಇಲ್ಲಿ ಯಾರನ್ನು ಯೇಸಪ್ಪನ ಕರೆದಿದ್ದು? ನಮ್ಮನ್ನು ಕರೆದಿದ್ದು. ಆತನ ಸ್ವರೂಪದಲ್ಲೇ ನಾವು ಇರಬೇಕು ಅಂಥೇಳಿ ಆತನೇನು ಮಾಡಿದ? ನಮ್ಮನ್ನು ನೇಮಿಸಿದಂಥ ನಮ್ಮನ್ನು ಆತನು ಕರೆದಂಥ ನಮ್ಮನ್ನು ನೀತಿವಂತರು ಎಂಬುದಾಗಿ ನಿರ್ಣಯ ಮಾಡಿದನು. ಈಗ ನೀತಿವಂತರು ಯಾರ ಮೂಲಕ? ಕ್ರಿಸ್ತನ ಮೂಲಕ ನಾವು ನೀತಿವಂತರಾಗಿರೋದ್ರಿಂದ ಈಗ ನಮ್ಮನ್ನು ಏನು ಮಾಡಿದ? ನೀತಿವಂತರಾದನ್ನು ನಿರ್ಣಯಿಸಿದಂಥ ನಮ್ಮನ್ನು ಮಹಿಮೆಯ ಪದವಿಗೆ ಸೇರಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಸೇರಿಸಿದನು ಅಂದರೆ ಇಟ್ಸ್ ಎ ಪಾಸ್ಟ್ ಟೆನ್ಸ್. ಸೇರಿಸ್ತಾನೆ ಅಲ್ಲ, ಸೇರಿಸಿದನು ಅಂತ ಅರ್ಥ. ಅಂದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳುತ್ತೆ ಅಂತೇಳಿ ಒಂದು ವಾಕ್ಯ ನೋಡ್ಕೊಂಡು ಬರೋಣ. ಯೆಶಾಯ 42:8ರಲ್ಲಿ ನಾನು ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು. ಅಂದರೆ ದೇವರು ಹೇಳ್ತಾರೆ ಇಲ್ಲಿ, ನಾನು ದೇವರು ನನ್ನ ಮಹಿಮೆಯನ್ನು ಬೇರೊಬ್ಬನಿಗೆ ಮತ್ತೊಬ್ಬನಿಗೆ ಸಲ್ಲಗೊಡಿಸೋದೇ ಇಲ್ಲ ಅಂತ. ಆದರೆ ಹೇಗೆ ಅದು ಹೊಸ ಒಡಂಬಡಿಕೆಯಲ್ಲಿ ದೇವರು ನಿನ್ನನ್ನು ಮಹಿಮೆ ಪಡಿಸಿದ್ದೀನಿ ಅಂತ ಹೇಳ್ತಾರೆ? ಹೇಗೆ ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಭೂಮಿಗೆ ಬಂದಿರಲಿಲ್ಲ, ಯೇಸುಸ್ವಾಮಿ ಈ ಭೂಮಿ ಮೇಲೆ ಜೀವಿಸಲಿಲ್ಲ, ಯೇಸುಸ್ವಾಮಿ ಅಲ್ಲಿ ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಡಲಿಲ್ಲ, ರಕ್ತವನ್ನು ಸುರಿಸಲಿಲ್ಲ, ಮರಣ ಹೊಂದಿಲ್ಲ, ಮರಣದ ಒಳಗಿಂದ 3ನೇ ದಿನದಲ್ಲಿ ಎದ್ದು ಬರಲಿಲ್ಲ. ಆತನು ಮಹಿಮಾ ಪದವಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂತ್ಕೊಳ್ಳಿಲ್ಲ. ಆತನು ಹೊಸ ಒಡಂಬಡಿಕೆಯಲ್ಲಿ ಇದೆಲ್ಲವನ್ನ ಮಾಡಿರೋದ್ರಿಂದ ಈಗ ಏನಾಗಿದ್ದೀವಿ? ನಾವು ಆತನೊಟ್ಟಿಗೆ ಒಂದೇ ಆಗಿದ್ದೀವಿ. ಈಗ ಹೇಗೆ ಅಂತಂದರೆ ಆತನು ನಮ್ಮನ್ನು ಮತ್ತೊಬ್ಬ ವ್ಯಕ್ತಿಯಾಗಿ ನಮ್ಮನ್ನು ನೋಡ್ತಾ ಇಲ್ಲ. ಇನ್ ಕ್ರೈಸ್ಟ್ ವಿ ಆರ್ ನಾಟ್ ಅನದರ್ ಪರ್ಸನ್, ವಿ ಆರ್ ಒನ್ ವಿತ್ ಹಿಮ್. ಆತನೊಟ್ಟಿಗೆ ನಾವು ಒಂದೇ ಆಗಿದ್ದೀವಿ. ಹೇಗೆ ಅಂತ ಒಂದು ವಾಕ್ಯ ನೋಡೋಣ. ಎಲ್ಲಿ ಅಂದರೆ ಯೋಹಾನ 17ನೇ ಅಧ್ಯಾಯ 22ನೇ ವಾಕ್ಯ, ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ವಾವ್ ಅಲ್ವಾ? ಅಂದರೆ ಯೇಸುಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ, ತಂದೆ ನಾನು ನೀನು ಯಾವ ರೀತಿ ಒಂದೇ ಆಗಿದ್ದೀವೋ ಅದೇ ರೀತಿಯಾಗಿ ನನ್ನೊಟ್ಟಿಗೆ ಇವರೂ ಸಹ ಒಂದಾಗಿರಬೇಕು ಅಂತೇಳಿ ನೀನು ನನಗೆ ಯಾವ ರೀತಿಯಾದಂಥ ಮಹಿಮೆಯನ್ನು ಕೊಟ್ಟಿದ್ಯಲ್ಲ, ಆ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಏನು? ಇಟ್ಸ್ ಎ ಪಾಸ್ಟ್ ಟೆನ್ಸ್. ಅಂದರೆ ಕೊಟ್ಟಿದ್ದೇನೆ, ಕೊಡುತ್ತೇನೆ ದೇವ್ರೆ ಅಲ್ಲ, ಕೊಟ್ಟಿದ್ದೇನೆ ಯೇಸಪ್ಪ, ಕೊಟ್ಟಿದ್ದೇನೆ ದೇವ್ರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಏನು ಡಿಗ್ರೇಡ್ ಮಾಡ್ಕೋಬೇಡಿ. ವಾಕ್ ಇನ್ ದಟ್ ಕಾನ್ಷಿಯಸ್ನೆಸ್. ಏನು ನಾವು ವಿ ಆರ್ ಗ್ಲೋರಿಫೈಡ್ ಅನ್ನೋ ಕಾನ್ಷಿಯಸ್ಸಲ್ಲಿ ವಾಕ್ ಮಾಡಿ, ಅದರಲ್ಲಿ ನಿಲ್ರಿ, ಅದರಲ್ಲಿ ನಡೀರಿ. ಆ ಕಾನ್ಷಿಯಸ್ನೆಸ್ಸಲ್ಲಿ ನೀವಿದ್ದರೆ ಯುವರ್ ಲೈಫ್ ವಿಲ್ ಬಿ ಗ್ಲೋರಿಯಸ್. ಓಕೆ, ಮೇ ಗಾಡ್ ಬ್ಲೆಸ್ ಯು.